ಪ್ರಧಾನಮಂತ್ರಿ ಮೋದಿಯವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಬಗ್ಗೆ ಸಂತಾಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಂತಾಪ ಮಾತುಗಳನ್ನು ಹೇಳ್ತಾ ಇದ್ದಾರೆ. अनेक सेवाएं दी। एक चुनौतीपूर्ण समय में उन्होंने रिजर्व बैंक के गवर्नर की भूमिका निभाई। पूर्व प्रधानमंत्री भारत रत्न श्री पीवी नरसिम्हा राव जी की सरकार के वित्त मंत्री रहते हुए उन्होंने वित्तीय संकट से घिरे देश को एक नई अर्थव्यवस्था के मार्ग पर प्रशस्त किया। प्रधानमंत्री के रूप में देश के विकास में और प्रगति में उनके योगदान को हमेशा याद किया जाएगा। जनता के प्रति, देश के विकास के प्रति उनका जो कमिटमेंट था उसे हमेशा बहुत सम्मान से देखा जाएगा। डॉक्टर मनमोहन सिंह जी का जीवन उनकी ईमानदारी और सादगी का प्रतिबिंब था। वो विलक्षण सांसद थे। उनकी विनम्रता, सौम्यता और उनकी बौद्धिकता उनके संसदीय जीवन की पहचान बनी। मुझे याद है कि इस साल की शुरुआत में जब राज्यसभा में उनका कार्यकाल समाप्त हुआ तब मैंने कहा था कि सांसद के रूप में डॉक्टर साहब की निष्ठा सभी के लिए प्रेरणा जैसी है। सत्र के समय अहम मौकों पर वो व्हीलचेयर पर बैठकर आते थे, अपना संसदीय दायित्व निभाते थे। दुनिया के प्रतिष्ठित संस्थानों की शिक्षा लेने और सरकार के अनेक शीर्ष पदों पर रहने के बाद भी वो अपनी सामान्य पृष्ठभूमि के मूल्यों को कभी भी नहीं भूले। दलगत राजनीति से ऊपर उठकर उन्होंने हमेशा हर दल के व्यक्ति से संपर्क रखा, सबके लिए सहज उपलब्ध रहे। जब मैं मुख्यमंत्री था तब डॉक्टर मनमोहन सिंह जी के साथ राष्ट्रीय और अंतर्राष्ट्रीय अनेक विषयों पर उनसे खुले मन से चर्चाएं होती थी। यहां दिल्ली आने के बाद भी मेरी उनसे समय समय पर बात होती थी, मुलाकात होती थी। मुझे उनसे हुई मुलाकातें, देश को लेकर हुई चर्चाएं हमेशा याद रहेगी। अभी जब उनका जन्मदिन था तब भी मैंने उनसे बात की थी। आज इस कठिन घड़ी में मैं उनके परिवार के प्रति अपनी संवेदनाएं व्यक्त करता हूं। मैं डॉक्टर मनमोहन सिंह जी को सभी देशवासियों की तरफ से श्रद्धांजलि अर्पित करता हूं। ಪ್ರಧಾನಿ ಮೋದಿಯವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಬಗ್ಗೆ ವ್ಯಕ್ತಪಡಿಸಿರುವಂತಹ ಮಾತುಗಳು, ಅಭಿಪ್ರಾಯಗಳು, ಯಾಕಂದರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ವ್ಯಕ್ತಿತ್ವ ಅದು ಯಾವ ಸ್ವರೂಪದಲ್ಲಿ ದೇಶದ ಪರವಾದಂತಹ ಯೋಚನೆಗಳನ್ನು ಪ್ರತಿ ಕ್ಷಣವೂ ಕೂಡ ಮಾಡ್ತಾ ಇದ್ರು. ದೇಶದ ಸಂಸತ್ ವ್ಯವಸ್ಥೆಯ ಬಗ್ಗೆ ಅವರಿಗಿದ್ದಂತಹ ವಿಶೇಷವಾದಂತಹ ನಂಬಿಕೆಗಳ ಬಗ್ಗೆ ಈ ರೀತಿಯಂತಹ ಅನೇಕ ವಿಚಾರಗಳನ್ನು ಕೂಡ ಪ್ರಧಾನಿ ಮೋದಿಯವರು ಅವರ ಜೊತೆಗಿನ ಒಡನಾಟವನ್ನು ಕೂಡ ಸ್ಮರಿಸಿಕೊಂಡ್ರು. ಡಿ ಪಿ ಸತೀಶ್ ಅವರ ಜೊತೆಗೆ ನಾನು ಮಾತಾಡ್ತಿದ್ದೆ. ಡಾಕ್ಟರ್ ಕೃಷ್ಣರಾಜ್ ಅವರ ಜಸ್ಟ್ ನನ್ನ ಜೊತೆ ಮಾತಾಡ್ತೀನಿ. ಡಿ ಪಿ ಸತೀಶ್ ಅವರ ಹತ್ರ ಒಂದು ವಿಚಾರವನ್ನು ನಾನು ಕೇಳಬೇಕಾಗಿತ್ತು. ಸತೀಶ್ ಅವರೇ, ಇಲ್ಲಿ ಬಹಳ ಮುಖ್ಯವಾಗಿ ಮನಮೋಹನ್ ಸಿಂಗ್ ಅವರನ್ನ ನೋಡಿದಂಥ ಸಂದರ್ಭದಲ್ಲಿ ಅವರೊಬ್ಬ ಆರ್ಥಿಕ ತಜ್ಞರಾಗಿ 10 ವರ್ಷಗಳ ಕಾಲ ಪ್ರಧಾನಮಂತ್ರಿ ಆದರೂ ಕೂಡ ಆರ್ಥಿಕ ತಜ್ಞರು ಅಂತಲೇ ನಾವು ಅವ್ರನ್ನ ಕರಿತಾ ಹೋದ್ವಿ ಹೊರತು ಅವ್ರನ್ನೊಬ್ಬ ಬಹಳ ಹಾರ್ಡ್ಕೋರ್ ರಾಜಕಾರಣಿ, ರಾಜಕೀಯ ನಿರ್ಧಾರಗಳ ಒಬ್ಬ ನಾಯಕ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ಕೊಂಡಿದ್ದು ಬಹಳ ಕಡಿಮೆ. ವಿಶೇಷವಾಗಿ ಡಿಮಾನಿಟೈಸೇಷನ್ ಸಂದರ್ಭದಲ್ಲಿ ಅವರು ಹೇಳಿದಂತಹ ಮಾತನ್ನು ಕೂಡ ನಾವು ಉಲ್ಲೇಖ ಮಾಡೋದಿದೆ. ಎ ಕೇಸ್ ಆಫ್ ಆರ್ಗನೈಸ್ಡ್ ಲೂಟ್ ಆ್ಯಂಡ್ ಲೀಗಲೈಸ್ಡ್ ಪ್ಲಂಡರ್ ಅನ್ನುವಂತಹ ಮಾತನ್ನು ಹೇಳಿದರು. ಒಂದು ಸಂಘಟನಾತ್ಮಕ ಲೂಟಿ ಮತ್ತು ಕಾನೂನುಬದ್ಧವಾದಂತಹ ಕೊಳ್ಳೆ ಅನ್ನುವಂಥ ರೀತಿಯಲ್ಲಿ ಆ ಡಿಮಾನಿಟೈಸೇಷನ್ನ ಟೀಕಿಸಿದರು. ಅದನ್ನು ಕೂಡ ಅವರು ಒಬ್ಬ ಆರ್ಥಿಕ ತಜ್ಞರ ರೀತಿಯಲ್ಲಿ ಹೇಳಿದರೆ ಹೊರತು ಅದನ್ನು ಅವರು ಒಂದು ರಾಜಕೀಯವಾದಂತಹ ರೀತಿಯಲ್ಲಿ ಅವರು ಮಾತನಾಡಿದಂತಹ ಮಾತುಗಳ ರೀತಿಯಲ್ಲಿ ಕಾಣಿಸ್ಲಿಲ್ಲ.
ತಮಗೆ ಅವರನ್ನು ನೋಡಿದಾಗ, ಒಬ್ಬ ರಾಜಕಾರಣಿಯಾಗಿ ಕೂಡ ಅವ್ರನ್ನ ನೋಡಿದಾಗ ಯಾವ ರೀತಿಯಾಗಿ ಭಾಸವಾಗ್ತಾ ಇದ್ರು ಡಾಕ್ಟರ್ ಮನಮೋಹನ್ ಸಿಂಗ್ ಅಂತೇಳಿ? ಹರಿಪ್ರಸಾದ್ ಮನಮೋಹನ್ ಸಿಂಗ್ ಅವರಿಗೆ ಟಿಪಿಕಲ್ ರಾಜಕಾರಣಿಗಳ ಯಾವುದೇ ಗುಣ ಇರಲಿಲ್ಲ. ಅವರು ರಾಜಕಾರಣಿಗಳ ತರ ಕಾಣ್ತಾನೆ ಇರಲಿಲ್ಲ. ಯಾಕೆಂದ್ರೆ ಅವರು ಅಕಾಡೆಮಿಕ್ ಆಗಿದ್ದವರು, ಹೌದು, ಅವರೊಬ್ಬ ಆರ್ಥಿಕ ಇದ್ದವರು. ಅವರು ಫೈನಾನ್ಸ್ ಮಿನಿಸ್ಟರ್ ಆಗುವ ತನಕ ಅವರು ರಾಜಕೀಯದಿಂದ ಹೊರಗಡೆ ಇದ್ದವರು. ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾಗ ಆರ್ಥಿಕ ತಜ್ಞರಾಗಿ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರೆ ಅವರು ರಾಜಕಾರಣಿಯಾಗಿ ಫೈನಾನ್ಸ್ ಮಿನಿಸ್ಟರ್ ಆಗಿರಲಿಲ್ಲ. ಅವರು 99ರಿಂದ 2004 ತನಕ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದರು. ವಾಜಪೇಯಿ ಅವರು ಪ್ರಧಾನಮಂತ್ರಿಯಾಗಿದ್ದರು. ಅದು ವಿರೋಧ ಪಕ್ಷದ ನಾಯಕನ ಸ್ಥಾನ ಸಂಪೂರ್ಣವಾದ ರಾಜಕೀಯ ಹುದ್ದೆ. ಹೌದು, ಯಾಕೆ ರಾಜಕಾರಣಿಗಳ ತರನೇ ನೀವು ಮಾತಾಡಬೇಕು ವಿರೋಧ ಪಕ್ಷದ ನಾಯಕ ಆಗಿದ್ದಾಗ. ಹೌದು. ಆದ್ರೆ ಮನಮೋಹನ್ ಸಿಂಗ್ ಅವರು 5 ನಾಯಕರಾಗಿದ್ರು ಕೂಡ ಅವರು ರಾಜಕಾರಣಿಗಳ ತರ ಒಂದೊಂದ್ಸಲ ಮಾತಾಡ್ತಾ ಇದ್ರು ಕೂಡ ಅಲ್ಲಿ ವಿರೋಧ ಪಕ್ಷದ ಪರವಾಗಿ ಮಾತಾಡ್ತಾ ಇದ್ದಂತವರು ಪ್ರಣಬ್ ಮುಖರ್ಜಿ ಮುಂತಾದ ನಾಯಕರುಗಳು ಇವರಲ್ಲ. ಇವರು ಆ ಹುದ್ದೆಯಲ್ಲಿ ಕುಳಿತಿದ್ರು. ಅವರು ಯಾವ್ದಾದ್ರು ಗಂಭೀರ ವಿಷಯಗಳು ಬಂದಾಗ, ಅದೇ ಬಗ್ಗೆ ವಿಷಯ ಬಂದಾಗ ಅಥವಾ ಫಾರಿನ್ ಪಾಲಿಸಿ ಬಗ್ಗೆ ವಿಷಯ ಬಂದಾಗ ಭಾಷಣ ಮಾಡ್ತಾ ಇದ್ರು. ಈ ರಾಜಕೀಯ ವಿಷಯಗಳ ಬಗ್ಗೆ ಚರ್ಚೆ ಅದನ್ನು ಯಾವುದನ್ನು ಮಾಡ್ತಾ ಇರಲಿಲ್ಲ. ಅವ್ರು ನೇಚರ್ ಮೇಲೆ ರಾಜಕೀಯ ಅನ್ನೋದು ಇರಲಿಲ್ಲ. ಅದು ಸರಿಯಾಗಿ ಹೊಂದಾಣಿಕೆ ಕೂಡ ಆಗ್ತಾ ಇರಲಿಲ್ಲ. 1999ರಲ್ಲಿ ಕಾಂಗ್ರೆಸ್ ಪಕ್ಷ ಅವರಿಗೆ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಕೊಟ್ಟು ನಿಲ್ಲಿಸ್ತು. ಆ ಚುನಾವಣೆಯನ್ನು ಸೋತ್ರು. ಅವ್ರಿಗೆ ಯಾಕೆ ಗೊತ್ತಾಗಲ್ಲ. ರಾಜಕಾರಣಿಗಳ ತರ ಅವ್ರು ಇರಲಿಲ್ಲ ಅನ್ನೋದು ಉದಾಹರಣೆ ಕೊಡ್ತೀನಿ. ಇವರು ತಮಗೆ ಗೊತ್ತಿರೋ ಭಾರಿ ದೊಡ್ಡ ಲೇಖಕರು ಹಾಗೂ ಸಂಪಾದಕರಾಗಿದ್ದವರು. ಖುಷ್ವಂತ್ ಸಿಂಗ್ ಅವರು ಮನಮೋಹನ್ ಸಿಂಗ್ ಅವರಿಗೆ ಸ್ವಲ್ಪ ದುಡ್ಡು ಕೊಟ್ಟು ಕಳಿಸಿದ್ರಂತೆ 99ರಲ್ಲಿ. ಚುನಾವಣೆಯಲ್ಲಿ ಮನಮೋಹನ್ ಸಿಂಗ್ ಸೋತ ಮಾರ್ಗದ ದಿನ ಫೋನ್ ಮಾಡಿದ್ರಂತೆ ಖುಷ್ವಂತ್ ಸಿಂಗ್ ಅವರಿಗೆ, ನಿಮ್ಮನ್ನು ನೋಡಕ್ ಬರ್ಲಿ ಅಂತ. ಇವ್ರು ಆಯ್ತು ಬಂದಿ ಅಂದ್ರಂತೆ. ಸಾಯಂಕಾಲ ಮನಮೋಹನ್ ಸಿಂಗ್ ಬಂದ್ರಂತೆ. ಬ್ಯಾಗ್ ತಗೋ ಬಂದಿದ್ರಂತೆ. ನೀವು ನನಗೆ ಚುನಾವಣೆಗೆ ದುಡ್ಡು ಕೊಟ್ಟಿದ್ರೆ ಆ ದುಡ್ಡನ್ನು ವಾಪಸ್ ಕೊಡ್ಲಿಕ್ಕೆ ಬಂದಿದ್ದೀನಿ ಅಂತ ಕೊಟ್ರಂತೆ. ಖುಷ್ವಂತ್ ಸಿಂಗ್ ಅವರಿಗೆ ಆಶ್ಚರ್ಯ ಆಗ್ಬಿಟ್ರು. ಈ ವ್ಯಕ್ತಿ ಚುನಾವಣೆ ಸೋತಿದ್ದಾರೆ, ನಿನ್ನೆ ಕೊಟ್ಟಿರೋ ದುಡ್ಡನ್ನು ವಾಪಸ್ ಕೊಡ್ಲಿಕ್ಕೆ ನನ್ನ ಮನೆಗೆ ಬಂದಿದ್ದಾರೆ. ಇಂಥ ವ್ಯಕ್ತಿಯಲ್ಲಿ ಇರಕ್ ಸಾಧ್ಯನಾ ಅಂತ. ಅದರಲ್ಲೇ ಗೊತ್ತಾಗುತ್ತೆ ಮನಮೋಹನ್ ಸಿಂಗ್ ರಾಜಕಾರಣಿ ಯಾವುದೇ ಲಕ್ಷಣ ಇರಲಿಲ್ಲ. ಈ ರಾಜಕಾರಣಿಗಳಿಗೆ ಕೊಟ್ಟ ದುಡ್ಡೆಲ್ಲ ವಾಪಸ್ ಬಂದಿದ್ದು ನೀವು ಕೇಳಿದ್ದೀರಾ? ಯಾರಾದ್ರೂ ಕೊಟ್ಟಿರೋದು ವಾಪಸ್? ಮನಮೋಹನ್ ಸಿಂಗ್ ಅವರಿಗೆ ರಾಜಕೀಯ ಗುಣಗಳೇ ರಾಜಕಾರಣಿ ಯಾವುದೇ ಗುಣವಿಲ್ಲ. ಅವರೊಬ್ಬ ಅತ್ಯಂತ ಸಜ್ಜನ, ಮೇಧಾವಿ, ಎಕನಾಮಿಸ್ಟ್, ಹಾಗೊಬ್ಬ ಬುದ್ಧಿವಂತ, ದೇಶದ ಜನರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಂತ ವ್ಯಕ್ತಿ. ಆದ್ರೆ ರಾಜಕೀಯ ಅವ್ರಿಗೆ ಹೋಗಿ ಬರ್ತಾ ಇರಲಿಲ್ಲ. ಆದ್ರೆ 2004 ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟರೆ ಅವ್ರು ಗೆಲ್ತಾ ಇದ್ರು. ಅವ್ರು ಟಿಕೆಟ್ ಕೇಳಲಿಲ್ಲ. ಕಾಂಗ್ರೆಸ್ ಪಕ್ಷದವರು ಮತ್ತೊಂದು ಸಲ ಪಾಪ ಒಗ್ಗಲ್ಲ ಅಂತ ಅವ್ರನ್ನ ಚುನಾವಣೆ ನಿಲ್ಲಿಸ್ತಿಲ್ಲ. ಆದ್ರಿಂದ ಮನಮೋಹನ್ ಸಿಂಗ್ ಅವರು ಒಬ್ಬ ನಾನ್ ಪೊಲಿಟಿಕಲ್ ಕೂಡ ಅಲ್ಲ, ಪೊಲಿಟಿಕಲ್ ರಾಜಕಾರಣಿ ಇದ್ದಂತವ್ರು. ಈ ಬಹಳ ಗಾಢವಾಗಿ ಯಾವುದೇ ತತ್ವವಾದ ಸಿದ್ಧಾಂತಗಳಲ್ಲಿ ನಂಬಿಕೆ ಇರಲಿಲ್ಲ. ಒಬ್ಬ ಸೆಕ್ಯುಲರ್ ಲೀಡರ್, ಡೆಮಾಕ್ರಸಿಯಲ್ಲಿ ಬಹಳ ದೊಡ್ಡ ನಂಬಿಕೆ ಇಟ್ಕೊಂಡಿದ್ರು. ಕಾನ್ಸ್ಟಿಟ್ಯೂಷನ್ ಪ್ರಕಾರದಿಂದ ದೇಶ ನಡೀಬೇಕು ಅಂತ ನಂಬಿಕೆ ಇತ್ತು. ಅದು ಬಿಟ್ಟಿದ್ದು ಬಡವರನ್ನ ಶ್ರೀಮಂತರು ಮಾಡಬೇಕು, ಬಡವರನ್ನ ಅಟ್ಲೀಸ್ಟ್ ಮಿಡ್ಲ್ ಕ್ಲಾಸ್ ಮಾಡಬೇಕು, ಆರ್ಥಿಕ ಉದಾರೀಕರಣವನ್ನು ಮಾಡಿ ಎಲ್ಲರಿಗೂ ಅದರ ಬೆನಿಫಿಟ್ ಅಥವಾ ಅದರ ಸಿಗೋ ಹಾಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರ ಕನಸಿತ್ತೆ ಹೊರತು ಇದರಿಂದ ರಾಜಕೀಯವಾಗಿ ತನ್ನ ಅನುಕೂಲ ಮಾಡ್ಕೋಬೇಕು ಅಂತ ಇರಲಿಲ್ಲ. ಯಾಕೆಂದ್ರೆ ಅವ್ರ ಕುಟುಂಬದಲ್ಲಿ ಯಾರು ರಾಜಕೀಯದ ಹತ್ರ ಕೂಡ ಬಂದವರಲ್ಲ. ಅವ್ರಿಗೆ 3 ಹೆಣ್ಮಕ್ಳು. ಅವ್ರು ಯಾರು ಅಂತ ಬಹಳ ಜನ ಗೊತ್ತಿಲ್ಲ. ಇಬ್ರು ದೆಹಲಿಯಲ್ಲೇ ಇರ್ತಾರೆ. ಇವರು ಪ್ರಧಾನಮಂತ್ರಿ ಆಗಿದ್ದಾಗ ಕೂಡ ಅಂತ ಮಿಡ್ಲ್ ಕ್ಲಾಸ್ ಜೀವನವನ್ನು ನಡೆಸ್ತಾ ಇದ್ರು. ಒಬ್ಬರು ಸೇಂಟ್ ಸ್ಟೀಫನ್ಸ್ ಕಾಲೇಜಲ್ಲಿ ಹಿಸ್ಟ್ರಿ ಪ್ರೊಫೆಸರ್ ಆಗಿದ್ರು. ಆಮೇಲೆ ಅವ್ರ ಅಳಿಯ IPS ಅಧಿಕಾರಿ ಆಗಿದ್ರು. ಅವ್ರು ಕೂಡ ದೆಹಲಿಯಲ್ಲಿ ಯಾರಿಗೂ ಚೆನ್ನಾಗಿ ಪರಿಚಯ ಕೂಡ ಇರಲಿಲ್ಲ. ಆ ವ್ಯಕ್ತಿ ಕೂಡ ಎಲ್ಲೂ ಗೊತ್ತಾ ಇರಲಿಲ್ಲ. ಅವರ ಹೆಂಡತಿ ಪ್ರಧಾನಮಂತ್ರಿ ಆಗಿದ್ದಾಗ ಕೂಡ ಹಳೆಯ ಅಂಗಡಿಗಳಿಗೆ ಹೋಗಿ ಸಾಮಾನುಗಳಂತೂ ಸಂಸಾರವನ್ನು ನಡೆಸ್ತಾ ಇದ್ರು. ಅವ್ರು ಅದೇ ರೀತಿ ಜೀವನವನ್ನು ಮಾಡ್ಕೊಂಡು ಬಂದವರು. ಅವರ ನೆಂಟರು, ಇಷ್ಟರು, ಸಂಬಂಧಿಕರು ಬಗ್ಗೆ ನಿಮಗೆ ಅವ್ರ ಹೆಸರು ಯಾರಾದ್ರೂ ನೀವು ಕೇಳಿದ್ರೆ ಎಲ್ಲಾದರೂ ಆಕಸ್ಮಿಕವಾಗಿ ಅಲ್ಲಿ ಇಲ್ಲಿ ಬಂದಿದ್ ಬಿಟ್ರೆ ಇಲ್ಲ. ಅವ್ರು ಅದೇ ದವರು ರಾಜಕೀಯದ ವಾತಾವರಣದಿಂದ ಹೊರಗಡೆ ಇದ್ದಂತ ವ್ಯಕ್ತಿ ಅವರು. ಅವರಂತ ಅಪರೂಪದ ವ್ಯಕ್ತಿ ಭಾರತೀಯ ರಾಜಕಾರಣದಲ್ಲಿ ಒಂಥರ ಫೆನೋಮೆನ ಅವರು. ಬಹುಶಃ ನೀವು ಹೇಳಿದ ರೀತಿಯಲ್ಲಿ ಅವರು ಬಡವರನ್ನ ಮಿಡಲ್ ಕ್ಲಾಸ್ಗೆ ತರಬೇಕು ಅನ್ನುವಂತಹ ಕನಸುಗಳು ಮತ್ತು ಅದನ್ನು ಸಾಕಾರಗೊಳಿಸುವ ಪ್ರಯತ್ನವನ್ನು ಮಾಡಿದರು. ಬಹುಶಃ ಮಿಡಲ್ ಕ್ಲಾಸ್ ಜನ ಅವ್ರನ್ನ ಟ್ರೋಲ್ ಮಾಡಿದಷ್ಟು ಬಹುಶಃ ಬೇರೆ ಯಾರು ಕೂಡ ಮಾಡಿರ್ಲಿಕ್ಕೂ ಸಾಧ್ಯ ಇಲ್ಲ ಅಂತ ಕಾಣುತ್ತೆ. ಅದೊಂದು ದೊಡ್ಡ ದುರಂತ. 2009 ಇಸ್ವಿಯಲ್ಲಿ ಮಿಡಲ್ ಕ್ಲಾಸ್ನವರು ವೋಟ್ ಹಾಕಿ ಮನಮೋಹನ್ ಸಿಂಗ್ ಸರ್ಕಾರಕ್ಕೆ 206 ಸೀಟ್ ಬಂತು. ಅದು ಫ್ಯಾಕ್ಟ್. ಹೌದು. 1991ರಿಂದ 96ರವರೆಗೆ ಮನಮೋಹನ್ ಸಿಂಗ್ ಮತ್ತು ನರಸಿಂಹರಾವ್ ಅವರ ಆರ್ಥಿಕ ಉದಾರೀಕರಣದ ಬಹುದೊಡ್ಡ ಬೆನಿಫಿಷರೀಸು ಈಗ ಯಾರು ಮಿಡಲ್ ಕ್ಲಾಸ್ ಇದ್ದಾರೆ, ಯಾರು ಅಪ್ಪರ್ ಮಿಡಲ್ ಕ್ಲಾಸ್ ಆಗಿದ್ದಾರೆ, ಈಗ ಯಾರು ಶ್ರೀಮಂತರಾಗಿದ್ದಾರೆ ಅವರು. ಆದ್ರೆ ಮನಮೋಹನ್ ಸಿಂಗ್ ಪಾಪ ಅವರಷ್ಟು ಟ್ರೋಲ್ ಮಾಡಿದ್ರೆ ಯಾರು ಇಲ್ಲ. ಅದು ಒಂದು ದೊಡ್ಡ ದುರಂತ. ಬಹುಶಃ ಮನಮೋಹನ್ ಸಿಂಗ್ ಅವರು ಕೂಡ ಅದನ್ನ ಎಕ್ಸ್ಪೆಕ್ಟ್ಗೆ ಮನಮೋಹನ್ ಸಿಂಗ್ ಅವರು ಹೇಳಿದ್ದು ಹಿಸ್ಟ್ರಿ ವಿಲ್ ಬಿ ಕೈಂಡರ್ ಟು ಮೀ ಅಂತ. ಅಂದ್ರೆ ಇದೇ ಜನಗಳು ತಪ್ಪನ್ನು ಅರಿವು ಮಾಡ್ಕೋತಾರೆ ಮುಂದೊಂದು ದಿನ ಅಂತ. ಹಿಸ್ಟ್ರಿ ವಿಲ್ ಬಿ ಕೈಂಡರ್ ಟು ಮೀ ಅಂತ ಹೇಳಿದ್ರು. ಹಿಸ್ಟ್ರಿ ಹ್ಯಾಸ್ ಬೀನ್ ಕೈಂಡರ್ ಟು ಹಿಮ್. ಎಸ್, ನಿಜ DP ಸತೀಶ್ ಅವರೇ, ಧನ್ಯವಾದ. ಇಷ್ಟೊತ್ತು ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಬಹಳ